ಸೊ ನೀವು ಅವರೊಟ್ಟಿಗೆ ಮಾಡ್ಬೇಕಾ ಅಥವಾ ಆಕ್ಟ್ ಮಾಡಬೇಕಾದ್ರೆ ಹೆಂಗಿತ್ತು, ಹಾಗೇನೆ ಸುದೀಪ್ ಅವರಿಂದ ನೀವೇನು ಕಲ್ತ್ರಿ ಅಂತ? ಸರ್ ಇಂಟರ್ವ್ಯೂಸ್ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಆ ವಿಡಿಯೋ ಶೇರ್ ಮಾಡಿದರು. ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ಥರ ಅಂತೇಳಿ. ಅದು ತುಂಬ ಸಂತೋಷವಾಯಿತು. ಯಾಕಂದರೆ ಸರ್ ನೋಡಿದ್ದಾರೆ ಭದ್ರನ್ ಕ್ಯಾರೆಕ್ಟರ್ನ ಮಾಡ್ತಿರುವಾಗ. ಸರ್ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಯಾರೋ ಇವನು ಹಿಂಗೆ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ಲಸ್ ಇದೆಲ್ಲದಕ್ಕಿಂತ ಏನಂದರೆ ಶೂಟಿಂಗ್ ಸರ್ ಮೀಟ್ ಆಗೋಕ್ಕೆ ತುಂಬ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ. ಆ ಟೈಮಲ್ಲಿ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ, ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನಲ್ಲಿ. ಎಲ್ಲೋ ನಾನು ಇಲ್ಲಿದ್ದೀನ, ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಸೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು. ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದರೆ, ಸರ್ ಭದ್ರನ್ ಕ್ಯಾರೆಕ್ಟರ್ ಬಂದು ತುಂಬ ಒಂದು ರೇಜಲ್ಲಿ ಇರ್ತಾನೆ. ಅವನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ಸೊ ವಿಜಯ್ ಸರ್ ಜೊತೆ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟರ್ ಕ್ಯಾಲ್ಕುಲೇಷನೇ ಇಲ್ಲ. ಆ ಒಂದು ಮೊರಟುತನದಿಂದ ಮಾಡ್ತಿರ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರೆ ಸರ್ ಒಂದು ಸಟಲ್ನೆಸ್ ಇರುತ್ತೆ. ಅಷ್ಟು ಆ್ಯಕ್ಷನಲ್ಲಿ ಕೂಡ ಒಂದು ಸಟಲ್ನೆಸ್ ಇರುತ್ತೆ. ಯಾಕಂದರೆ ನಾನೊಂದು ಆ ಮೊರಟುತನದ ಮರ್ತೋಗ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂಥೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ಥರ ಮಾಡಿದರೋ ಆ ಥರಲ್ಲಿ ಪರ್ಫೆಕ್ಷನ್ ನೋಡ್ತಿದ್ದೆ. ಒಂದು ನಿಮಿಷ ಸರ್ ನೋಡಿದ್ರು, ನಿಲ್ಲಿಸಿದ್ರು. ನವೀನ್ ಸ್ಟಾಪ್ ಅಂತ ಹೇಳಿದ್ರು. ಸರ್ ಅಂದೆ, ಟೆನ್ಷನ್ ಆಯಿತು, ನಾನು ತಪ್ಪು ಮಾಡಿಬಿಟ್ನಾ ಅಂತೇಳಿ. ಇಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಸೂಪರ್ಬಾಗಿ ಕ್ಯಾರೆಕ್ಟರ್ ತೊಗೊಂಡ್ಬಂದಿದೆಯಾ, ಸೂಪರ್ಬಾಗಿ ಪರ್ಫಾರ್ಮ್ ಮಾಡಿದೆಯಾ. ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಫಿ, ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್? ನಿಜವಾಗ್ಲೂ ಸರ್ ದಟ್ ರಿಯಲಿ ಕ್ಲಿಕ್ ಮೀ ಆಫ್. ಲೈಕ್ ಜಸ್ ಬಿ ಇನ್ ದ ಕ್ಯಾರೆಕ್ಟರ್. ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬ ಫೋಕಸ್ ಮಾಡಿಬಿಟ್ಟೆ. ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ಭದ್ರಂದು ಮಾರ್ಕ್ದು ಒಂದು ಟಗಫರ್ ಏನಿದೆಯಲ್ಲ, ಇಟ್ಸ್ ಬಿಕಾಸ್ ಆಫ್ ಸರ್. ಅವ್ರು ಕೊಟ್ಟಿರೋ ಇನ್ಪುಟ್ಸ್ ಆ್ಯಂಡ್ ಲರ್ನಿಂಗ್ ಏನಂತ ಹೇಳಿದ್ರೆ, ಸರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸರ್ ಫ್ಯಾನ್ ಸರ್. ಅವ್ರ ಫಿಲ್ಮ್ಸ್ ಎಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡ ಫ್ಯಾನ್ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೆ ಎಲ್ಲೂ ಸುದೀಪ್ ಸರ್ ಕಾಣಲೇ ಇಲ್ಲ, ಬರೀ ಮಾರ್ಕೆ ಕಂಡಿದ್ದು. ಆ್ಯಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದರೆ, ನೀವು ಯಾರ ಜೊತೆ ನೀನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಬಟ್ ನೀನು ನೋಡಬೇಕಾಗಿದ್ದು ನಿನ್ನ ಕ್ಯಾರೆಕ್ಟರ್ ಆರ್ಕ್, ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್. ಸೊ ಅದನ್ನು that's a very big takeaway for me from Mark, and thank you Sudeep sir for trusting me. So that's my answer. And ಇದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು ನನಗೆ. ಫುಲ್ ಡೇ ಲೈಕ್ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೆ ಕಂಡ್ರು ನನಗೆ. ಸೊ ದಟ್ ಗೇವ್ ಮಿ ಅ ವೆರಿ ಗುಡ್ ಬೂಸ್ಟ್ ಟು ಡೂ ದಿಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರೊಟ್ಟಿಗೆ ಮಾತಾಡಬೇಕು ಅಂದ್ರೇ ಸಾಕಷ್ಟು ಜನರಿಗೆ ಗಡಗಡ ಅನಿಸ್ತಾ ಇರ್ತದೆ. ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೇನು ಅನಿಸಿಲ್ವಾ ಅಂತ? ಸರ್ ಅದೇ ಸರ್, ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿದ್ದು ಸರ್. ನಾನು ಇವಾಗಲೂ ಮಾತಾಡೋಕ್ಕಾಗಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಿಕಾಸ್ ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್. ನಾನು ಈ ಫಿಲ್ಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತಾನೇ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹೀ ಈಸ್ ಆಸ್ ಅ ಹ್ಯೂಮನ್, ಹೀ ಈಸ್ ದ ಸೇಮ್ ಟು ಎವ್ರಿ ಒನ್. ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಸರ್ ಜೊತೆ ಮಾಡಬೇಕು. ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಅಷ್ಟೇ. ಬಟ್ ನನಗೊಂದು ತುಂಬ ಅದ್ಭುತವಾದಂಥ ಒಂದು ಅನುಭವ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದರೆ, ದೇವ್ರ ಸೀಕ್ವೆನ್ಸ್ ಮಾಡಬೇಕಾದ್ರೆ, ರಿಯಲ್ ಆಗಿ ಡ್ಯಾನ್ಸ್ ಮಾಡಬೇಕಾದ್ರೆ ಮೂರು ಜನ ಲೇಡೀಸು, ಹುಡುಗಿರು, ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆಹಣ್ಣು ಹಂಗೆ ಅಗದು ತಿಂದ್ಬಿಟ್ರು ಅವರು. ಅಂದರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊತಾ ಇದ್ವಿ. ಸೆಟ್ಟು ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತು ಡೊಳ್ಳು ಕುಣಿತದವ್ರದ್ದು, ಮತ್ತು ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದರೆ ಮಿರಾಕಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಜಾಗನೇ ಹಂಗಿದೆ ಆ್ಯಕ್ಚುಲಿ. ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡೋಕ್ಕೆ ಒಂದು ಏನು ಔಟ್ಪುಟ್ ಬಂದಿದೆ ಅಂತ ಅಂದರೆ ನಿಜವಲ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ
ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಲೇ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾರನ್ನ ಏನು ಕೇಳ್ತಾರೋ ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲ ಪ್ರತಿ ಸರಿ ಪ್ರತಿ ಸೀಕ್ವೆನ್ಸಲ್ಲೂ ನಾನು ಅದನ್ನು ನನ್ನೆಲ್ಲರೂ ಕಳ್ಕೊತೀನ ಅಂತ ಒಂದು ಭಯದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗ ಕೇಳೋದಷ್ಟೇ, ರವಿ ಈ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಂಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾಯಿದ್ದೀನಿ ಅಲ್ವ ಅಂತ ಒಂಚೂರು ಒಂದು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಹೇಳಿದ್ರು ಸರ್, ಸುದೀಪ್ ಸರ್ನ ನಾವು ರುಬ್ಬಕ್ಕಾಗುತ್ತಾ ಸರ್? ಅಲ್ಲ ಏಕೆಂದರೆ ಇದು ಲಿಮಿಟೆಡ್ ಡೇಸ್ ಪ್ಲ್ಯಾನ್ ಮಾಡಿದ್ದು, ರಿಲೀಸ್ ಡೇಟ್ ಪ್ಲಾನ್ ಆಗಿದೆ. ಸೊ ರವಿ ವರ್ಮ ಅವರು ಅಂದರೆ ಒಂಥರ ದುಬಾರಿ ಸ್ಟಂಟ್ ಮಾಸ್ಟ್ರು, ಅವ್ರಿಗೆ ಜಾಸ್ತಿ ದಿವ್ಸಗಳು ಬೇಕು. ಯಾಕಂದ್ರೆ ಕ್ವಾಲಿಟಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು? ಕಾಂಪ್ರ ಆಗಲ್ಲ ಅನ್ನೋ ವಿಚಾರವಾಗಿದೆ. ಯಾಕಂದ್ರೆ ಇವತ್ತಿನ ನೀವು ಮಾತಾಡ್ತಾ ಇದ್ರಲ್ಲ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಡೇ ಎಷ್ಟು ದಿವಸ ಟೈಮ್ ತಗೊಂಡ್ರಿ? ಆ ಒಂದು ರಾತ್ರಿ ಅಂತ ಕೇಳಿ. ಓಕೆ, ದಿವಸ ಅಲ್ಲ, ರಾತ್ರಿಗಳು. ಸುಮಾರು ಒಂದು 6 ದಿನ ರಾತ್ರಿ ನಾವು ಕೆಲಸ ಮಾಡಿದ್ವಿ. ಅದಲ್ಲದೆ 2 ದಿವಸ ಎಕ್ಸ್ಟ್ರಾ ಸಾಂಗು ಮಾಡ್ಕೊಂಡಿದ್ದಾರೆ ಅವರು. ಬಟ್ ನನಗೆಲ್ಲೂ ಸುದೀಪ್ ಸರ್ ನಾನು ಹೋಗಬೇಕು ಆ ಥರದ್ದು ಎಲ್ಲೂ ನಾನು ಕೊಡ್ದಂಗೆ ಒಂದು ಫ್ರೀಯಾಗಿ ನನ್ನ ಹತ್ರ ಯಾವಾಗಲೂ ಕೆಲಸ ಮಾಡ್ತಾರೆ. ಬಟ್ ನಾನೇ ಅವ್ರಿಗೆ ಹೇಳ್ಬೇಕು ಅಂತ ತುಂಬ ಸಮಸ್ಯೆ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಬಂತು. ಬಟ್ ನಾವು ಅವ್ರಿಗೆ ರುಬ್ಬ ರೇಂಜಲ್ಲಿಲ್ಲ. ಬಟ್ ಅವರು ಕತೆಗೆ ಏನು ಬೇಕು ಅದು ನೀಟಾಗಿ ಅವರು ಪರ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಾರೆ, ಅದಂತ ಹೇಳಬಲ್ಲೆ. ಬಟ್ ಎಲ್ಲೂ ಸ್ಟಂಟಲ್ಲಿ ಎಲ್ಲೂ ಒಂದೇ ಒಂದು ಡೂಪು ಕೂಡ ಬಳಸೋ ಆಗಿಲ್ಲ. ಯಾಕಂದರೆ ಅವ್ರ ರೈಟ್ ಟು ಫಿಸಿಕ್ ನಾನಲ್ಲಿ ಆಡಿಯನ್ಸೇ ಕಂಡು ಹಿಡಿದ್ಬಿಡ್ತಾರೆ. ಯಾಕಂದರೆ ಅವ್ರ ಸ್ಟೈಲು, ಅವ್ರ ಫಿಂಗರ್ಸ್ ಈಗಲೂ ನೋಡಿ ನೀವು, ಆ ಫಿಂಗರ್ಸ್ ಎಲ್ಲೂ ನಾವು ತರೋಕ್ಕಾಗಲ್ಲ, ಅಷ್ಟು ದೊಡ್ಡ ಫಿಂಗರ್ಸ್ ನಿಜ ಹೇಳ್ಬೇಕಂತ. ಇನ್ನು ರುಬ್ಬದಲ್ಲಿಂದ ಬರುತ್ತೆ. ಸರ್, ಕೊನೆಯದಾಗಿ ಸುದೀಪ್ ಸರ್ಗೆ ಮುಂದಿನ ವಾರ ಮಾತಾಡ್ತೀನಿ ಅಂದ್ರಿ, ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಸಿಗ್ತೀರಾ ಸರ್ ನಮಗೆ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.